ವ್ಯವಸ್ಥಾಪಕರಾದಂತಹ ಶ್ರೀ ರಾಘವದಾಸ್ ಇವರು ಪ್ರಸಾದನ ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು 35 ವರ್ಷಗಳ ಯಕ್ಷಗಾನ ಸೇವೆಯನ್ನು ಮಾಡುತ್ತಾ ಯಕ್ಷಗಾನ ಸಂಘಟಕರಾಗಿ ಬಹಳಷ್ಟು ಯಕ್ಷಗಾನಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ಟಂತಹ ಭಾರತಿ ಕಲಾರ್ಸ್ ಇವರ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಹಾಗೂ ಯಕ್ಷಗಾನ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. 5ನೇ ದಿನವಾದಂತಹ ಇಂದು ನಾವು ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಶುಭ ಸಂದರ್ಭದಲ್ಲಿದ್ದೇವೆ. ಈ ಸಮಯದಲ್ಲಿ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ಸ್ವಾಗತಿಸುವುದರ ಮೂಲಕ ಅತಿಥಿಗಳನ್ನ ಯಾವುದೇ ಕಾರ್ಯಕ್ರಮವನ್ನ ನಿರ್ವಿಘ್ನವಾಗಿ ನಾವು ನಡೆಸಬೇಕು ಅಂತಾದ್ರೆ ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನ ಸ್ತುತಿ ಮಾಡಬೇಕು. ಹಾಗಾಗಿ ಈಗ ಯಕ್ಷ ಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ರಿಜಿಸ್ಟರ್ಡ್ ಮುಡಿಪು ಇದರ ಕಲಾವಿದರಿಂದ ಗಣಪತಿ ಸ್ತುತಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣಾಸ್ಯ ವರದಾಯಕ ಸಲ್ಲುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣವದನ ಸ್ತುತಿ ಮಾಡಿದಂತಹ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಇದರ ಕಲಾವಿದರಿಗೆ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈಗ ಸಭಾ ಕಾರ್ಯಕ್ರಮದ ಮೊದಲ ಹಂತದಲ್ಲಿ ಅತಿಥಿಗಳನ್ನ ಸ್ವಾಗತಿಸುವಂತಹ ಕರ್ತವ್ಯ. ಈ ಕಾರ್ಯವನ್ನ ಚಂದ್ರಹಾಸ್ ಕಣಂತೂರಿ ಇವರು ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮೊದಲಾಗಿ ಎಲ್ಲರಿಗೂ ಸ್ವಾಗತ. ವಿಶ್ವಭಾರತಿ ಭಾರತಿ ಕಲಾ ಆರ್ಟ್ಸ್ ಪುಪ್ಪಾಡಿಕಲ್ ಇದರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು 1 ದಿನದ ಯಕ್ಷಗಾನ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯುತ್ತಿದೆ. ಇಂದು 4ನೇ ದಿನದ ಕಾರ್ಯಕ್ರಮ. ಇಂದು ಈ ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಸತೀಶ್ ಕುಂಪಳ ಅವರು ಆಗಮಿಸಬೇಕಿತ್ತು. ಆದರೆ ತುರ್ತು ಕಾರ್ಯದ ನಿಮಿತ್ತ ಅವರು ಬೆಂಗಳೂರಿಗೆ ಹೋದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಾಮಕೃಷ್ಣ ಶಾಸ್ತ್ರಿ ಅವರು ವಹಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು ಸುಮಾರು 3 ದಶಕಗಳ ಕಾಲ
ಭಾರತೀಯ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು. ಆಮೇಲೆ ಕೆಲವು ವರ್ಷ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದವರು. ಈಗ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸಂಘಟಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅವರಿಗೆ ಸಂಯೋಜಕರಾದ ಶ್ರೀ ರಾಘವದಾಸ್ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದು ನಮ್ಮ ಜೊತೆ ಇರುವ ಇನ್ನೋರ್ವ ಅತಿಥಿಗಳು ಶ್ರೀ ನವೀನ್ ಆಚಾರ್ಯ ಮುಡಿಪು. ಇವರು ವಿಶ್ವಕರ್ಮ ಸಂಘ ಮುಡಿಪು ಇದರ ಅಧ್ಯಕ್ಷರಾಗಿದ್ದವರು. ಇವರವರ ಕಲಾವಿದರು ಕೂಡ ಹೌದು, ರಂಗಭೂಮಿ ಕಲಾವಿದರು. ಹಲವಾರು ನಾಟಕಗಳಲ್ಲಿ ಇವರು ತನ್ನ ಪ್ರತಿಭೆಯನ್ನು ತೋರಿಸಿದವರು. ನಮ್ಮ ತಂಡದ ಜೊತೆಗೂ ಹಲವಾರು ನಾಟಕಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೋರ್ವ ಕಲಾವಿದರು ಶ್ರೀ ಪ್ರಶಾಂತ್ ಹೊಳ್ಳ ಅವರು ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಇದರ ಸಂಯೋಜಕರು. ಇವರೊಂದು ಸಾಧನೆಯನ್ನು ಮಾಡುತ್ತಾ ಇದ್ದಾರೆ. 1,000 ತಾಳಮದ್ದಳೆ ಕೂಟಗಳನ್ನು ನಡೆಸುವ ಒಂದು ಅಭಿಯಾನವನ್ನು ಇವರು ನಡೆಸುತ್ತಾ ಇದ್ದಾರೆ. ನಿಜವಾಗಿ ಇದೊಂದು ಬಹಳ ದೊಡ್ಡ ಸಾಧನೆ. ಅದರಲ್ಲಿ ಈಗಾಗಲೇ 800 ತಾಳಮದ್ದಳೆಗಳನ್ನು ಪೂರೈಸಿ ಇಂದು 801ನೇ ಪ್ರದರ್ಶನವನ್ನು ಇಲ್ಲಿ ನೀಡುತ್ತಾ ಇದ್ದಾರೆ. ಅವರ ಆ ಒಂದು ಅಭಿಯಾನ ಆದಷ್ಟು ಬೇಗ ಪೂರ್ತಿಯಾಗಲಿ ಎಂಬುದಾಗಿ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹಾರ ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಜಗದೀಶ್ ಕುವೆತ್ತಬೇಲ್ ಅವರು ಆಗಮಿಸಬೇಕಿತ್ತು, ಆದರೆ ಅನಾರೋಗ್ಯದ ಕಾರಣ ಅವರು ಆಗಮಿಸಿಲ್ಲ. ಅದೇ ರೀತಿ ಶ್ರೀ ಪ್ರದೀಪ್ ಕುಮಾರ್ ರೈ ಉದ್ಯಮಿಗಳು ಮತ್ತು ಶ್ರೀಮತಿ ಪ್ರಭಾವತಿ ವ್ಯವಸ್ಥಾಪಕರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರು ಕೂಡ ಆಗಮಿಸಬೇಕಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಎದುರು ಶ್ರೀ ಎನ್ ಪದ್ಮನಾಭರಯ್ಯನ ಮಂಜು ಭಂಡಾರಿ ನಾರಿಗೊತ್ತು ಇವರಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದು ಎಲ್ಲ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಇದರ ಎಲ್ಲ ಕಲಾವಿದರನ್ನು ಹಾಗೂ ಎಲ್ಲ ಕಲಾಭಿಮಾನಿಗಳನ್ನು ಹೃತ್ಪೂರ್ವಕ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ ಆರಂಭದ ದಿನಗಳಿಂದ ಅಬ್ಬಕ್ಕ ಟಿವಿಯ ಶ್ರೀ ಶಶಿಧರ್ ಪಯ್ಯತ್ತಬೈಲ್ ಅವರು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮವನ್ನು ಸೆರೆ ಹಿಡಿಯುತ್ತಾ ಇದ್ದಾರೆ. ಪ್ರತಿದಿನದ ಕಾರ್ಯಕ್ರಮವನ್ನು ಮರುದಿನ ಅದೇ ಹೊತ್ತಿಗೆ ಅವರ ಅಬ್ಬಕ್ಕ ಟಿವಿಯಲ್ಲಿ ಪ್ರಸಾರ ಮಾಡುತ್ತಾ ಇದ್ದಾರೆ. ಇಂದು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಅತಿಥಿಗಳನ್ನು ಸ್ವಾಗತಿಸಿದಂತಹ ಚಂದ್ರಹಾಸ್ ಕಣಂತೂರು ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಭಾರತಿ ಕಲಾ ಊಹಾಕೋಕಲ್ಲು ಇವರು ಆಯೋಜಿಸಿದಂತಹ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಈ ಕಾರ್ಯಕ್ರಮದ ಬಗೆಗಿನ ಶುಭ ನುಡಿಯನ್ನಾಡಬೇಕು ಎನ್ನುವ ಹಾಗೆ ಶ್ರೀ ನವೀನ್ ಆಚಾರ್ಯ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಬೇಕು ಅಂತ ಗಣ್ಯ ಅತಿಥಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮ ಈ ಕಾರ್ಯಕ್ರಮ ಸದಾ ಬೆಳಗುತ್ತಾ ಇರಲಿ ಎನ್ನುವ ಹಾಗೆ ದೀಪ ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಎನ್ನುವ ಹಾಗೆ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಸನ್ನಿಧಿ ಹೂವಕೊಕಲ್ಲು, ಶ್ರೀ ಕ್ಷೇತ್ರ ಕಣಂತೂರು ತೊಡಕುಕ್ಕಿನಾರ ದೈವ, ಹಾಗೆ ಶ್ರೀ ಕೂಟತ್ತಜೆ ಉಳ್ಳಾಳ್ತಿ ಅಮ್ಮನವರು, ಹಾಗೆ ಶ್ರೀ ಕ್ಷೇತ್ರದ
ಸರ್ವಶಕ್ತಿಗಳನ್ನು ಮನದಲ್ಲಿ ಆರಾಧಿಸಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳು ರಾಮಕೃಷ್ಣ ಶಾಸ್ತ್ರಿಯವರು, ಹಾಗೆ ಯಕ್ಷಭಾರತಿ ತಾಳಮದ್ದಳೆ ಇದರ ಸಂಯೋಜಕರಾದ ಪ್ರಶಾಂತ್ ಹೊಳ್ಳರವರೇ, ಹಾಗೆ ಶ್ರೀ ರಾಘವದಾಸ್ ಬಜ್ಪೆ ಶ್ರೀಯುತರು, ಇವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಆಸೀನರಾದ ಎಲ್ಲ ಸಜ್ಜನ ಬಂಧು ಬಾಂಧವರಿಗೆ ನನ್ನ ಪ್ರೀತಿಯ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ನಾನೇನು ಮಾತಾಡಲಿಕ್ಕೆ ನನಗೆ ಅಷ್ಟೊಂದು ಬರೋದಿಲ್ಲ, ಆದರೆ ಕೂಡ ಒಂದು ಮನಸ್ಸಿನ ಒಂದೆರಡು ಭಾವನೆಯನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿರ್ತೇನೆ. ಶ್ರೀ ಭಾರತಿ ಕಲಾ ಆರ್ಟ್ಸ್ ಹೂವಕಲ್ಲು ಪೂಪಾಡಿ ಕಲ್ಲು, ಈ ಹೆಸರು ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಒಂದು ರೋಮಾಂಚನವಾಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ರಾಘವದಾಸ್ ಬಜ್ಪೆ ಇವರ ಹೆಸರು ಮೊದಲಿಂದಲೇ ಇದ್ದದ್ದು ರಾಘವದಾಸ್ ಬಜ್ಪೆ ಅಂತೇಳಿ. ಇವರು ಇಲ್ಲಿ ವಾಸವಾಗಿ ಸರಿಸುಮಾರೊಂದು 35-40 ವರ್ಷದ ಅಂದಾಜು ಆಗ್ಬೋದು. ನಾನು ಚಿಕ್ಕದಿರುವಾಗಲೇ ನನಗೆ ಅವರು ಪರಿಚಿತರು. ಯಾಕೆಂದರೆ ನಾವು ಶಾಲೆಗೆ ಹೋಗೋ ಹೊತ್ತಿನಲ್ಲಿ ಯಕ್ಷಗಾನದ ವಿಚಾರ ಇರಲಿ ಅಥವಾ ನಾಟಕದ ವಿಚಾರ ಇರಲಿ, ಎಲ್ಲದಕ್ಕೂ ನಾವು ಓಡಿಕೊಂಡು ಬರ್ತಿದ್ದದ್ದು ಇವರು ಮಾಸ್ಟರ್ ಆದಂಥ ನಮ್ಮ ರಾಘವದಾಸ್ರವರ ಸಂಸ್ಥೆ ಹತ್ರ. ನಮ್ಮ ಸಂಘದ ವಿಶ್ವಕರ್ಮ ಸಂಘ ಮುಡಿಪು ಇದರ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಯಕ್ಷಗಾನ ಅಥವಾ ಇನ್ನಿತರ ಕಿರುನಾಟಕ ನಾಟಕ ಯಾವುದು ಕೂಡ ಮಾಡುವುದು ಕೂಡ ನಾವು ರಾಘವದಾಸರಲ್ಲಿ ಅದರ ಯಾವ ರೀತಿಯಲ್ಲಿ ಮಾಡುವುದು ಅಂತೇಳಿ ಅದನ್ನು ಮಾಡಿಕೊಂಡು ಹೋಗ್ತಿದ್ದೆವು. ರಾಘವದಾಸ್ ಬಜ್ಪೆ ಅವರು ಈ ಹಿಂದೆ ಯಕ್ಷಗಾನದಲ್ಲಿ ನನಗೆ ತಿಳಿದ ಪ್ರಕಾರ ನಾನು ನಂದಾವರ ಮೇಳ ಅಂತೇಳಿ ಒಂದು ಇತ್ತು, ಅದರಲ್ಲಿ ಇವರು ಪುಂಡುವೇಷ ನಾನು ನೋಡಿದ್ದೇನೆ. ಬಹಳ ನನಗೆ ಖುಷಿಯಾಗಿದೆ. ಆಗ ನಾನು ಚಿಕ್ಕ ಹುಡುಗ ಇದ್ದೆ. ಆದರೆ ಒಳ್ಳೆ ರೀತಿಯ ಒಬ್ಬರು ಕಲಾವಿದರವರು. ಹಾಗೆ ಕಲಾಮಾತೆ ಶಾರದೆಯ ಸುಪುತ್ರ ಕೂಡ. ಅವರ ಮನಸ್ಸಲ್ಲಿರುವುದು ಏನಂತೇಳಿದರೆ ಕಲೆ, ಯಕ್ಷಗಾನ. ಇದು ಬಿಟ್ಟರೆ ಬೇರೆ ಅವರು ಯಾವುದನ್ನು ಅವರು ಯೋಚನೆ ಮಾಡುವವರವರಲ್ಲ. ಒಂದು ಶಾಲೆಯ ವಾರ್ಷಿಕೋತ್ಸವ ಇರಲಿ, ಒಂದು ನಾಟಕ ಇರಲಿ, ಯಕ್ಷಗಾನ ಇರಲಿ, ಅದಕ್ಕೆ ಬೇಕಾಗುವಂಥ ಎಲ್ಲ ವೇಷಭೂಷಣಗಳು, ರಂಗಾಲಂಕಾರ, ವರ್ಣಾಲಂಕಾರ ಯಾವುದೇ ಇರಲಿ, ಅದನ್ನೆಲ್ಲವನ್ನು ಅತಿ ಕಡಿಮೆ ಬೆಲೆಯಲ್ಲಿ, ಕೆಲವು ಕಡೆಯಲ್ಲಿ ಹಣ ಕೂಡ ತೆಗೊಳ್ಳಿಲ್ಲ ಅವರು. ನನಗೆ ಗೊತ್ತಿದ್ದ ವಿಚಾರ ಇದು. ಕೆಲವು ಕಡೆ ಹಣ ಕೂಡ ತೆಗೊಳ್ಳಿಲ್ಲ, ಅವರ ಸೇವೆ ಅಂತೇಳಿ ಅಲ್ಲಿ ಮಾಡಿ ಬರ್ತಾಯಿದ್ರು ಅಂತ ಶ್ರೀ ರಾಘವದಾಸ್ ಬಜ್ಪೆ ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ತಾರೀಕು 30/6/2024 ಪ್ರಾರಂಭವಾದಂಥ ಈ ಯಕ್ಷಗಾನ ತಾಳಮದ್ದಳೆ ಇದು ಸಪ್ತಾಹ ನಾಳ್ದು 7 ತಾರೀಕು ತನಕ ನಡೀತಾ ಇದೆ. ಇಲ್ಲಿ ಬೇರೆ ಬೇರೆ ಯಕ್ಷಗಾನ ತಾಳಮದ್ದಳೆ ತಂಡಗಳು ಬಂದು ತಮ್ಮ ಕಲಾ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿ ಹೋಗ್ತಾ ಇದ್ದಾರೆ. ನನಗೆ ಒಂದು ಬೇಸರದ ವಿಷಯ ಅಂತ ಹೇಳಿದರೆ, ನಾವು ಇವರಿಲ್ಲಿ ಆಯೋಜಿಸಿದಂಥ ಈ ಕಾರ್ಯಕ್ರಮಕ್ಕೆ ಖಾಲಿ ಬೆರಳೆಣಿಕೆಯಷ್ಟು ಜನಗಳು ಬಂದು ನೋಡುವಾಗ ನಮಗೆ ನಾವು ಯಾವುದರಲ್ಲೂ ಒಗ್ಗಟ್ಟಿಲ್ಲ. ಯಾಕೆ ನಮ್ಮ ಈ ರೀತಿಯಲ್ಲಿ ಆಗ್ತಾ ಉಂಟು? ನಾವು ಏನು ವಿಚಾರವಿದ್ರೂ ಕೂಡ ಖಾಲಿ ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಇಂಥದ್ರಲ್ಲಿ ಮಾತ್ರ ನಾವು ಪ್ರಭಾವಶಾಲಿಗಳಾಗ್ತೇವೆ ಬಿಟ್ಟು ಇಂತಹ ಈ ಒಳ್ಳೆಯ ಒಂದು ಮನಸ್ಸಿಗೆ ಮುದ ನೀಡುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದಿಲ್ಲ. ಇದು ತುಂಬ ನಮಗೆ ನೋವಾಗ್ತಾ ಉಂಟು. ನಮ್ಮ ಮನೆಯಲ್ಲಿರುವ ಮಕ್ಕಳನ್ನು ಕೂಡ ನಾವು ನಿಜವಾಗಿ ಇಂಥ ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡು ಬಂದರೆ ಅವರು ಕೂಡ ಇಲ್ಲಿ ಸಿಗುವಂಥ ಕೆಲವೊಂದು ವಿಚಾರವನ್ನು ಅವರು ತಿಳಿದುಕೊಂಡು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎನ್ನುವ ನಮಗೆ ಒಂದು ಭಾವನೆ ಉಂಟು. ಅದನ್ನು ನಾವು ಮಾಡಬೇಕಾದ್ದು. ಆದರೆ ಈ ಶಾಲೆಗೆ ಹೋಗುವ ವಿಚಾರದಲ್ಲಿ ಪ್ರತಿನಿತ್ಯವೂ ಪರೀಕ್ಷೆಗಳು ನಡೆಯುವುದರಿಂದ ಮಕ್ಕಳಿಗೆ ಹೆಚ್ಚಾಗಿ ನಮಗೆ ಇಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು. ಹಾಗೆ ನಾನು ನನ್ನ ಒಂದು ವಿಚಾರ ಹೇಳ್ತೇನೆ. ಏನಂತ ಹೇಳಿದರೆ, ನಾನೊಬ್ಬ ಒಂದು ನಾಟಿ ಔಷಧಿಗೆ ಮದ್ದು ಕೊಡುವಂಥ ಒಬ್ಬ
ವೈದ್ಯ ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಅಪ್ಪ ಸುಮಾರು 14 ವರ್ಷನೇ ವಯಸ್ಸಿನಿಂದ ಅವರು ಮರಣ ಹೊಂದುವಾಗ 84 ವರ್ಷ ಆಗಿತ್ತು ಅವರಿಗೆ. ಸತತ 70 ವರ್ಷದಲ್ಲಿ ಅವರು ನಾಟಿ ಔಷಧಿ ಅವರ ಹಣ ಅಪೇಕ್ಷಿಸುವುದಿಲ್ಲ, ಕೊಟ್ಟದನ್ನು ಇಟ್ಟರೆ ಇಡ್ತಾರೆ ಇಲ್ಲರೆ ಬಿಡ್ತಾರೆ. ಒಟ್ಟು ಅವರಿಗೆ ಏನು ಅಂತ ಹೇಳಿದರೆ ರೋಗಿಗಳು ಗುಣ ಆಗಿ ಹೋಗಬೇಕು ಅಂತ ಇಟ್ಟುಕೊಂಡು ಅವರ ಭಾವನೆಯನ್ನು ಅವರು ಎಲ್ಲರ ಹತ್ರ ಹಂಚಿಕೊಳ್ತಿದ್ರು. ಯಾವುದೇ ವ್ಯಕ್ತಿಗಳಿರಲಿ ಅವರನ್ನು ಸಂಪೂರ್ಣ ಗುಣಮುಖ ಮಾಡಿ ಕಳಿಸಿಕೊಡ್ತಿದ್ರು. ಅದನ್ನು ಈಗ ಅವರ ಮರಣ ನಂತರ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ನಮಗೆ ಸಹ ಕೆಲವೊಂದು ಸರ್ತಿ ಸಮಯದ ಅಭಾವ ಇರ್ತದೆ, ಹಾಗೆ ಎಲ್ಲ ಕಡೆಗೆ ಕರೆದಾಗೆ ಹೋಗಲಿಕ್ಕೆ ಆಗೋದಿಲ್ಲ. ರಾಘವದಾಸ್ ಮಾಸ್ಟರ್ ನಮಗೆ ಕರೆಯುವಾಗ ನಾವು ಬರೋದಿಲ್ಲ ಹೇಳಿದರೆ ನಾವಲ್ಲಿ ನಮ್ಮ ಸಣ್ಣತನವನ್ನು ತೋರಿಸಿದಾಗ್ತದೆ. ಹಾಗಿರುವಾಗ ನನಗೆ ಮಾತಾಡಲಿಕ್ಕೆ ಬರದಿದ್ದರೂ ಕೂಡ ನಿಮ್ಮೊಟ್ಟಿಗೆ ಬಂದು ಸೇರಿಕೊಳ್ಬೇಕು, ನನ್ನ ಮನಸ್ಸಿನ ಒಂದು ಭಾವನೆಯನ್ನು ಹಂಚಿಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಹಾಗಿರುವಾಗ ಈ ಒಂದು ವಾರದ ತಾಳಮದ್ದಳೆ ಸಪ್ತಾಹವು ಇನ್ನೂ ಕೂಡ ಹೆಚ್ಚಿನ ಜನಸಂಖ್ಯೆ ಇಲ್ಲಿಗೆ ಬರುವಾಗೆ ಆಗಲಿ, ಇಲ್ಲಿಯ ಶಕ್ತಿಗಳು ಅವರಿಗೆ ಬುದ್ಧಿ ಕೊಟ್ಟು ಎಲ್ಲರೂ ಇಲ್ಲಿ ಬಂದು ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ರಾಘವದಾಸ್ ಬಜ್ಪೆ ಶುಭವನ್ನು ಹಾರೈಸುತ್ತಾ, ಇನ್ನೂ ಕೂಡ ನಿಮ್ಮಲ್ಲಿ ಉತ್ತಮ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂತಹ ಚೈತನ್ಯ ಇರಲಿ, ಶಕ್ತಿಗಳು ನಿಮಗೆ ಇನ್ನೂ ಕೂಡ ಬಲ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮನಸ್ಸಿನ ಮಾತನ್ನು ಇಟ್ಟಂತಹ ಅಭಿಮಾನ ಪ್ರೀತಿಗೆ ನಾವು ಚಿರಋಣಿ. ಖಂಡಿತವಾಗಿಯೂ ನಿಮ್ಮ ಇಚ್ಛೆಯಂತೆ ಇನ್ನಷ್ಟು ಕಲಾ ಪೋಷಕರು ಕಲಾಭಿಮಾನಿಗಳು ಇಲ್ಲಿ ಬಂದು ಸೇರುತ್ತಾರೆ ಎನ್ನುವ ವಿಶ್ವಾಸ ನಮಗಿದೆ. ಇನ್ನು ಮುಂದೆ ಈ ಕಾರ್ಯಕ್ರಮದ ಕುರಿತಾಗಿ ಶ್ರೀಯುತ ಪ್ರಶಾಂತ್ ಹೊಳ್ಳ ಬೀಸುರಡಿಯವರು ಹಿತನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಸಭೆಯಲ್ಲಿರುವಂತಹ ನಮ್ಮ ಆತ್ಮೀಯರೇ, ಎಲ್ಲರಿಗೂ ಮೊದಲಾಗಿ ನಮಸ್ಕರಿಸ್ತಾ ಇದ್ದೇನೆ. ಶ್ರೀ ಭಾರತಿ ಕಲಾ ಆರ್ಟ್ಸ್ ಹೂ ಹಾಕುವ ಕಲ್ಲು, ಈ ಸಂಸ್ಥೆಗೂ ನನಗೂ ಒಂದು ನಂಟು ಇದೆ. ನಾನು 4ನೇ ಕ್ಲಾಸಲ್ಲಿರುವಾಗ ನಾನು ಬಾಕ್ರಬೇಲ್ ಶಾಲೆಗೆ ಹೋದದ್ದು. ಅಲ್ಲಿ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು, ಸ್ಕೂಲ್ ಡೇಗೆಲ್ಲ ನಾವು ಯಕ್ಷಗಾನ ಮಾಡ್ತಾ ಇದ್ದೆವು. ಹಾಗೆ ಅಲ್ಲಿ ಆ ಡ್ರೆಸ್ಸು ರಾಘವದಾಸರದ್ದು ಬರ್ತಾಯಿತ್ತು. ಮತ್ತು ಕೆಲವು ಅಲ್ಲಿ ಆಸುಪಾಸುಗಳಲ್ಲಿ ರಾಘವದಾಸರು ಯಕ್ಷಗಾನ ಒಪ್ಪಿಕೊಳ್ತಾ ಇದ್ದರು. ಅದರಲ್ಲಿ ಕೆಲವು ವೇಷ ನಾನು ಹಾಕಿದ್ದೇನೆ. ಆವತ್ತು ಹಾಗೆ ರಾಘವದಾಸರು ನಮಗೆ ವೇಷ ಮಾಡುವುದಕ್ಕೆ ಯಾವ ಅವಕಾಶ ಕೊಟ್ಟರೋ ಹಾಗಾಗಿಯೇ ಯಕ್ಷಗಾನದಲ್ಲಿ ಈಗ ನಾವು ಮುಂದುವರಿಯುವುದಕ್ಕೆ ಸಾಧ್ಯವಾಯಿತು. ಇದು ಮಾತ್ರ ಖಂಡಿತ. ಯಕ್ಷಗಾನದಲ್ಲಿ ನನಗೆ ಮೊದಲಾಗಿ ಆಸಕ್ತಿಯೇ ಇರಲಿಲ್ಲ ಸಣ್ಣದಿರುವಾಗ. ಆದರೆ ಮತ್ತೆ ಈ ವೇಷ ಹಾಕುವಂತಹ ಒಂದು ಆಸೆ ಉಂಟಾಯಿತಲ್ಲ, ಯಕ್ಷಗಾನದಲ್ಲಿ ಆ ವೇಷ ಹಾಕುವಂತಹ ಆಸೆ ಉಂಟಾಗಬೇಕು ಅಂತಾದರೆ ಅದಕ್ಕೆ ಅವಕಾಶ ಕೊಡಬೇಕು. ವೇಷ ಹಾಕೋದಕ್ಕೆ ಅವಕಾಶ ಇಲ್ಲದಿದ್ದರೆ ಹೇಗೆ? ಹಾಗಾಗಿ ಆ ವೇಷ ಹಾಕಿದ ಕಾರಣದಿಂದಾಗಿಯೇ ಮುಂದುವರಿಯುವುದಕ್ಕೆ ಸಾಧ್ಯವಾಯಿತು ಅಂತ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಮತ್ತು ಈ ತಾಳಮದ್ದಳೆ ಸಪ್ತಾಹ ಇಂಥದ್ದೆಲ್ಲ ಇದು ಕಲಿಯುವವರಿಗೆ ಅವಕಾಶ, ಅದು ಸ್ಪಷ್ಟ. ಹಾಗೆ ಅನೇಕ ಸಂಘಗಳು ಇರ್ತದೆ, ಸಂಘದವರಿಗೆ ಕೆಲವು ಕಡೆ ಅವಕಾಶಗಳಿಲ್ಲ. ಅವಕಾಶ ಸಿಗಬೇಕು ಅಂತಾರೆ ಸಪ್ತಾಹವನ್ನು ಮಾಡಬೇಕು. ಒಂದು ತಾಳಮದ್ದಳೆ ಸಪ್ತಾಹ ಇರ್ಬೋದು, ಯಕ್ಷಗಾನ ಸಪ್ತಾಹ ಇರ್ಬೋದು, ಅದನ್ನು ಮಾಡಬೇಕು ಅಂತಾದರೆ ಎಷ್ಟು ಕಷ್ಟ ಎಂಬುದು ನನಗೂ ಗೊತ್ತಿರುವಂತಹ ವಿಚಾರ. ಈಗ 1000 ತಾಳಮದ್ದಳೆ ಅಭಿಯಾನದಲ್ಲಿ 800 ತಾಳಮದ್ದಳೆಯನ್ನು ನಾನು ಮಾಡಿ ಮುಗಿಸಿದ್ದೇನೆ. ಆದರೆ ನಮ್ಮ ಜೊತೆಗಿದ್ದವರಿಗೂ ಗೊತ್ತಿದೆ, ರಾಘವದಾಸರಿಗೂ ಗೊತ್ತಿದೆ, 3-4 ಸಪ್ತಾಹವನ್ನು ನಾವು ಮಾಡಿದ್ದೇವೆ. ಹಾಗಂತ ಆ ಸಪ್ತಾಹ ಮಾಡುವಲ್ಲಿ ಎಷ್ಟು ಕಷ್ಟಪಡಬೇಕು ಅದು ಆ ಸಂಘಟಕರಿಗೆ ಮಾತ್ರ. ಹಾಗಾಗಿ ಸಂಘಟಕರ ಕೈ ನಾವು ಬಲಪಡಿಸಬೇಕು ಅಂತ ನಾನು ಹೇಳುವಂಥದ್ದು. ಈ ಸಪ್ತಾಹ ಮಾಡುವುದರಿಂದ ದುಡ್ಡು ಮಾಡುವುದಕ್ಕೆ ಆಗುವುದೇ ಇಲ್ಲ, ಇದು ನಾನು ತಿಳಿದಂತಹ ಸತ್ಯ. ಈ ಯಕ್ಷಗಾನ ಸಪ್ತಾಹ ಮಾಡುವುದರಿಂದ ಕೆಲವರು ಹೇಳ್ತಾರೆ ದುಡ್ಡು ಮಾಡೋದು, ದುಡ್ಡು ಮಾಡಲಿಕ್ಕೆ ಆಗುವುದಿಲ್ಲ, ದುಡ್ಡು ಕಳೆದುಕೊಳ್ಳುವುದು. ಹಾಗಾದರೆ ಸಂಘಟಕರ ಉದ್ದೇಶ ಏನು ಅಂತ ಹೇಳಿದ್ರೆ ಕಲೆಗೆ ಪ್ರೋತ್ಸಾಹ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ನಮ್ಮ ಒಂದು ಪ್ರಯತ್ನ. ಹಾಗೆ ಸಂಘಟಕರು ಕಲಾವಿದರು ಮಾತ್ರ ಪ್ರಯತ್ನ ಮಾಡಿದರೆ ಸಾಕಾಗುವುದಿಲ್ಲ, ಜೊತೆಗೆ ಉಳಿದವರು ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು. ಏನಿಲ್ಲ ಅಂತಾದರೂ ಒಂದು ಸಭೆಯಲ್ಲಿ ಪ್ರೇಕ್ಷಕರು ತುಂಬಿ ತುಳುಕುತ್ತಾರೆ ಅಂತಾದರೆ ನಾವು ಮಾಡಿದ ಕಾರ್ಯಕ್ರಮ ಸಾರ್ಥಕ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಆಗುತ್ತದೆ. ಈಗ 10 ದಿವಸ ಕಾರ್ಯಕ್ರಮ ನಾವು BC ರೋಡಲ್ಲಿ ಇಟ್ಟುಕೊಂಡಿದ್ದೇವೆ. ಕಳೆದ ಸಲ 3 ದಿನದ ಕಾರ್ಯಕ್ರಮವನ್ನು ನಾವು BC ರೋಡಲ್ಲಿ ಮಾಡಿದ್ದೆವು. ಅಲ್ಲಿ ನಮಗೆ ಭಾಳಷ್ಟು ಬೆಂಬಲ ವ್ಯಕ್ತವಾಗಿದೆ. ಈಗ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ರಿಜಿಸ್ಟರ್ಡ್ ಮುಡಿಪು, ಆದರೆ ನಾನು ಕಾರ್ಯಕ್ರಮ ಮಾಡ್ತಾ ಇರೋದು BC ರೋಡ್ನಲ್ಲಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳಬೇಕು. ನಾನು ಮುಡಿಪಿನ ಹೆಸರು ಹಾಕಿ BC ರೋಡ್ನಲ್ಲಿ 3-4 ಸಪ್ತಾಹವನ್ನು ಮಾಡಿದ್ದೇನೆ.
ಮುಡಿಪಿನಲ್ಲಿ ನನಗೆ ಸಪ್ತಾಹ ಮಾಡುವಲ್ಲಿ, ಯಕ್ಷಗಾನ ಕಾರ್ಯಕ್ರಮ ಮಾಡುವಲ್ಲಿ ಅವಕಾಶಗಳು ಕಡಿಮೆಯಾಗಿದೆ. ತುಂಬ ಮಂದಿ ಬಿ ಸಿ ರೋಡಲ್ಲಿ ಕೇಳ್ತಾ ಇದ್ದಾರೆ, ನೀವು ಮುಡಿಪಿನ ಹೆಸರು ಹಾಕಿ ಬಿ ಸಿ ರೋಡಲ್ಲಿ ಯಾಕೆ ಮಾಡೋದು, ಬಿ ಸಿ ರೋಡ್ನ ಹೆಸರು ಹಾಕಿ. ಇಲ್ಲ, ನಾನು ಮುಡಿಪಿನ ಹೆಸರು ಹಾಕಿ ವಿಶ್ವಭಾರತಿಯನ್ನು ಸ್ಥಾಪನೆ ಮಾಡಿದ್ದು, ಇನ್ನು ನಾನು ಎಲ್ಲಿ ಹೋದರೂ ಮುಡಿಪು ಎಂಬಂಥ ಹೆಸರನ್ನು ಬಿಡುವುದಿಲ್ಲ ಅಂತ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈಗ ಇಲ್ಲಿಯೇ ನಮಗೆ ಗೊತ್ತಾಗ್ತಾ ಇದೆ, ಪ್ರೇಕ್ಷಕರು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡಬೇಕು. ಬೇರೆ ಏನು ಬೇಕು ಅಂತಿಲ್ಲ, ಅವರು ಬಂದು ಕುಳಿತರೆ ಸಾಕು. ಹಾಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಾಗುವುದರ ಮೂಲಕವಾಗಿ ನಮ್ಮದಾದಂತಹ ಧರ್ಮವನ್ನು ಉಳಿಸಿ ಬೆಳೆಸುವುದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಒಂದು ಕಡೆ ಇತ್ತೀಚೆಗೆ ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ವಿಮರ್ಶೆ ಆಗುವಾಗ ನನ್ನನ್ನು ಕರೆದಿದ್ದರು. ಆಗ ನಾನು ಹೇಳಿದೆ, ಯಕ್ಷಗಾನ ತಾಳಮದ್ದಳೆಗೆ ಅವಕಾಶ ಕೊಡಬೇಕು ಅಂತ. ಆಗ ಅಲ್ಲಿ ಸೇರಿದ ಸಭಿಕರು ಹೇಳ್ತಾರೆ, ಯಕ್ಷಗಾನ ತಾಳಮದ್ದಳೆ ಯಾರಿಗೆ, ಯಕ್ಷಗಾನ ಯಾರಿಗೆ, ನಾಟಕ ಮಾಡುವ ಜನ ಸೇರ್ತದೆ ಅಂತ. ಈಗ ಜನ ಸೇರ್ತದೆ ಅಂತ ಎಂಬ ವಿಚಾರ ಅಲ್ಲ, ನಮ್ಮ ಧಾರ್ಮಿಕವಾದಂತಹ ವಿಚಾರವನ್ನು ಹಾಗಾದರೆ ನಾವು ಮುಂದಿನ ಪೀಳಿಗೆಗೆ ಹೇಗೆ ನಾವು ಮುಟ್ಟಿಸಬೇಕು ಅಂತಾದರೆ ಯಕ್ಷಗಾನದ ಮೂಲಕವೇ ಆಗಬೇಕು. ಈ ನಾಟಕದ ಮೂಲಕ ಆಗ್ತದಾ? ಪೌರಾಣಿಕ ನಾಟಕದಲ್ಲಿ ಆಗ್ಬೋದು, ಅರೆ ಸಾಮಾಜಿಕವಾದಂತಹ ನಾಟಕದಲ್ಲಿ ಹೇಗೆ? ಹಾಗಾಗಿ ಎಲ್ಲ ವಿಚಾರದಲ್ಲಿ ಜನ ಸೇರಬೇಕು ಅಂತಲೇ ನಾವು ಯೋಚನೆ ಮಾಡಿದರೆ ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸುವುದಕ್ಕೆ ಕಷ್ಟವಾದೀತು. ಹಾಗಾಗಿ ಆ ನಿಟ್ಟಿನಲ್ಲಿ ಹೇಳುವುದಿದ್ದರೆ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಮುಂದುವರಿಯಲಿ. ಇದಕ್ಕೆ ನಾನು ಪ್ರಾಮಾಣಿಕವಾಗಿ ರಾಘವದಾಸರಿಗೆ ಬೆಂಬಲವನ್ನು ಕೊಡ್ತೇನೆ. ನನ್ನಿಂದ ಯಾವ ಸಹಕಾರ ಸಾಧ್ಯ ಇದೆಯೋ ಅದನ್ನು ಖಂಡಿತವಾಗಿಯೂ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಶುಭವಾಗಲಿ, ಇನ್ನಷ್ಟು ಕಾರ್ಯಕ್ರಮ ರಾಘವದಾಸರ ನೇತೃತ್ವದಲ್ಲಿ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಯಕ್ಷಗಾನದ ಸಂಯೋಜನೆ ಎಷ್ಟು ಕಷ್ಟ, ಇದನ್ನು ಸ್ವತಃ ತಾವೇ ಅನುಭವಿಸಿ ಅದನ್ನು ಸಂಘಟಿಸಿದ ನಿಮಗೆ ನಾವು ಸದಾ ಬೆಂಬಲವಾಗಿರ್ತೇವೆ ಎನ್ನುವ ಹಾಗೆ ನಿಮ್ಮ ಶುಭ ನುಡಿಗಳನ್ನು ನಾವು ಶಿರಸಾಧರಿಸಿಕೊಂಡಿದ್ದೇವೆ. ನಿಮಗೆ ಧನ್ಯವಾದಗಳು ಸರ್. ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತ. ಈ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಇವರು ನಿವೃತ್ತ ಭಾರತೀಯ ಸೇನೆ, ಇವರು 1-2 ಶುಭ ನುಡಿಗಳನ್ನು ಆಡಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದಾರೆ. ದೈವ ದೇವರುಗಳಿಗೆ ವಂದಿಸುತ್ತಾ ಈ ಸ್ಥಳದ ನಾಗದೇವತಾ ರಕ್ತೇಶ್ವರಿ ಮತ್ತು ಪರಿವಾರ ದೈವಗಳು ಹಾಗೂ ಗೋಮಾತೆಗೆ ಮನಸಾ ವಂದಿಸುತ್ತಾ ಈ ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ನಮ್ಮ ಯಕ್ಷ ಅಭಿಮಾನಿಗಳು ಹಾಗೂ ಯಕ್ಷ ಪ್ರೇಮಿಗಳಿಗೂ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ನಾನು ಜಾಸ್ತಿ ಭಾಷಣ ಮಾಡುವಂಥ ಅಭ್ಯಾಸ ಇಲ್ಲ, ಆದರೂ ನನ್ನ 1-2 ಮಾತುಗಳನ್ನು ಹೇಳಲು ಇಷ್ಟಪಡಿಸುತ್ತೇನೆ. ಈ ದಿನ ನಮ್ಮ ಭಾರತೀ ಕಲಾ ಆರ್ಟ್ಸ್ ಪೂವಾಡಿಕಲ್ಲು ಇದರ ಮುಖಾಂತರ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನ ಇದರ ಆಯೋಜನೆಯನ್ನು ನಮ್ಮ ರಾಘವದಾಸರು ಏರ್ಪಡಿಸಿರುತ್ತಾರೆ. ಅವರ ಈ ಪ್ರೋಗ್ರಾಮಿನ 5ನೇ ದಿನ ಇವತ್ತು ನಾವು ಇಲ್ಲಿ ಸೇರಿರ್ತೇವೆ. ಅವರು ಈ ಭಾರತೀ ಕಲಾ ಆರ್ಟ್ಸ್ ಎಂಬ ಸಂಸ್ಥೆಯನ್ನು ಇವತ್ತು ಸಾಧಾರಣ 35 ವರ್ಷ ಹಿಂದೆ ಸ್ಥಾಪಿಸಿ ಅದನ್ನು ಇಲ್ಲಿವರೆಗೆ ಬೆಳೆಸಿಕೊಂಡು ಬಂದಿದ್ದಾರೆ. ಅವರ ಈ ಸಂಘಟನೆಯನ್ನು ಬೆಳೆಸುವಲ್ಲಿ ಪಟ್ಟಂತಹ ಶ್ರಮವು ಅವರಿಗೆ ಗೊತ್ತಲ್ಲದೆ ನಮಗೆ ಅದು ತಿಳಿಯಲು ಅಂದಾಜಿಸಲು ಸಾಧ್ಯ ಇಲ್ಲ. ಅವರು ತಮ್ಮ ಸೇವೆಯನ್ನು ಯಕ್ಷಗಾನಕ್ಕೆ ಒಳ್ಳೆಯ ರೀತಿಯಲ್ಲಿ ಕೊಡುತ್ತಾ ಅಲ್ಲಲ್ಲಿ ಯಕ್ಷಗಾನದ ಪ್ರೋಗ್ರಾಮ್ಗಳನ್ನು, ತಾಳಮದ್ದಳೆ ಪ್ರೋಗ್ರಾಮ್ಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಅಂತೆಯೇ ಇವತ್ತು ಈ ಏರಿಯಾದಲ್ಲಿ ಅವರು ತಾಳಮದ್ದಳೆ ಸಪ್ತಾಹ ಮತ್ತು ಯಕ್ಷಗಾನ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಅದರ 5ನೇ ದಿವಸ ನಾವು ಅನುಭವಿಸ್ತಾ ಇದ್ದೇವೆ. ಅವರು ಎಷ್ಟು ಪ್ರೋಗ್ರಾಮ್ಗಳನ್ನು ಇಟ್ಟರೂ ನಾವು ಅವರಿಗೆ ಪ್ರೋತ್ಸಾಹ ಕೊಡದಿದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅವರಿಗೂ ಅದರಲ್ಲಿ ಇದು ಉತ್ತೇಜನ ಕಡಿಮೆ ಆಗ್ತದೆ. ಆದ್ದರಿಂದ ನಾವು ಪಬ್ಲಿಕ್ಕು, ಊರಿನವರು ಸ್ವಲ್ಪವಾದರೂ ಬಂದು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಕೂತು ಕೇಳಬೇಕು ಅಂತ ನನ್ನ ಒಂದು ಆಶಯ. ಅವರು ಈ ಸಮಸ್ಯೆಯನ್ನು ಇಷ್ಟರವರೆಗೆ ಬೆಳೆಸಿದ ಹಾಗೆ ಇನ್ನು ಮುಂದೆಯೂ ಇದರ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ ಹಾಗೂ ಅವರ ಮನೆಯವರು, ಅವರ ಮಗ ಬಾಲಸುಬ್ರಹ್ಮಣ್ಯ ಹಾಗೂ ಈ ಸಂಸ್ಥೆಯ ವ್ಯವಸ್ಥಾಪಕರುಗಳು ಎಲ್ಲರೂ ಈ ಸಂಸ್ಥೆಯ ಮುಂದೆ ಕೊಂಡು ಹೋಗಲು ತಮ್ಮ ಎಲ್ಲ ಶ್ರಮವನ್ನು ವಹಿಸಲಿ
ಹಾಗೂ ಅದಕ್ಕಾಗಿ ಅವರು ನಂಬಿರುವಂತಹ ದೈವ ದೇವತೆಗಳು ಅವರಿಗೆ ಆಶೀರ್ವಾದವನ್ನು ಕೊಡಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಕಾರ್ಯಕ್ರಮದ ಬಗ್ಗೆ ಹಿತ ನುಡಿಗಳನ್ನಾಡಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಸದಾ ನಾವು ಬೆಂಬಲವಾಗಿರ್ತೇವೆ ಎನ್ನುವ ಹಾಗೆ ಹಿರಿಯರಾದಂತಹ ರಾಮಕೃಷ್ಣ ಶಾಸ್ತ್ರಿ ಅವರು ಆಶೀರ್ವಾದಿಸಿದ್ದಾರೆ. ನಿಮ್ಮ ಆಶೀರ್ವಾದವನ್ನು ನಾವು ಸದಾ ಶಿರದಲ್ಲಿ ಧರಿಸಿಕೊಳ್ತೇವೆ. ನಿಮಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತ ಅತಿಥಿಗಳಿಗೆ ಧನ್ಯವಾದ ಸಮರ್ಪಣೆಯನ್ನು ಚಂದ್ರಹಾಸ್ ಕಾಣಂತೂರಿ ಅವರು ಮಾಡಬೇಕೆನ್ನುವ ಹಾಗೆ ಸಂಸ್ಥೆಯ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸತೀಶ್ ಕುಂಪಳ ಅವರ ಅನುಪಸ್ಥಿತಿಯಲ್ಲಿ ವಹಿಸಿಕೊಂಡವರು ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಅವರು. ಅವರಿಗೆ ಭಾರತೀಯ ಕಲಾ ಆರ್ಟ್ಸ್ ಭೂಪಾಡಿಕಲ್ ಇದರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಜೊತೆ ಇಂದು ಮುಖ್ಯ ಅತಿಥಿಗಳಾಗಿ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಶ್ರೀ ನವೀನ್ ಆಚಾರ್ಯ ಮುಡಿಪು ಅವರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ನಮ್ಮ ಜೊತೆ ಈ ಸಮಾರಂಭದಲ್ಲಿ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಮುಡಿಪು ಇದರ ಸಂಯೋಜಕರಾದ ಶ್ರೀ ಪ್ರಶಾಂತ್ ಹೊಳ್ಳ ಅವರಿದ್ದಾರೆ, ಸಾಧಕರು. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಸಂಯೋಜಕರಾದ ರಾಘವದಾಸ್ ಇದ್ದಾರೆ, ಅವರಿಗೂ ಸಂಘಟನೆ ಪರವಾಗಿ ಕೃತಜ್ಞತೆಗಳು. ಅದೇ ರೀತಿ ಮುಂಭಾಗದಲ್ಲಿರುವ ಎಲ್ಲ ಯಕ್ಷಾಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ವಂದನೆಗಳು. ಧನ್ಯವಾದಗಳನ್ನು ಸಮರ್ಪಿಸಿದಂತಹ ಚಂದ್ರಹಾಸ್ ಕಣಂತೂರು ನಿಮಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಿದಂತಹ ಶಶಿಧರ್ ಪೊಯ್ಯತ್ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅಪ್ಪಟ